ओम शन्नो देवीरभिष्टय आपो भवन्तु पीतये शंयोरभिस्रवन्तु नः। ಮಕರ ರಾಶಿ ಶನಿಯ ಸಾಡೆಸಾತಿಯ ಕಾಲಾವಧಿ ಈ 2024 ಮಕರ ರಾಶಿಯವರಿಗೆ ಯಾವ ರೀತಿಯಾಗಿರುತ್ತೆ ಅಂತ ಅನ್ನೋದು ನಮ್ಮ ಇವತ್ತಿನ ವಿಡಿಯೋದ ವಿಷಯ. ವೀಕ್ಷಕರೇ, 2023 ಮುಗಿತಾ ಬಂತು. ಇನ್ನು 2024ಕ್ಕೆ ನಾವು ಪದಾರ್ಪಣೆಯನ್ನು ಮಾಡ್ತಾ ಇದ್ದೇವೆ, ಹೊಸ ವರ್ಷ. ಸೊ ಈ 2024 ಸಂಪೂರ್ಣವಾಗಿ ಮಕರ ರಾಶಿಯವರಿಗೆ ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯ ಪ್ರಿಕಾಷನ್ ಅಂತಂದರೆ ಎಚ್ಚರಿಕೆಯನ್ನು ವಹಿಸಬೇಕು, ಯಾವ ವಿಷಯದಲ್ಲಿ ಅತ್ಯಂತ ಶುಭವಾಗಿರುತ್ತೆ, ಇದೆಲ್ಲವನ್ನ ನಾವು ತಿಳ್ಕೊಳ್ತೇವೆ. ಒಂದು ವೇಳೆ ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮತ್ತು ದತ್ತ ಚೈತನ್ಯ ಫೌಂಡೇಶನ್ ವತಿಯಿಂದ ಅನೇಕ ಉಪಯುಕ್ತ ಜ್ಯೋತಿಷ್ಯದ ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ವಾಸ್ತುವಿಗೆ ಸಂಬಂಧಪಟ್ಟಂಥ ಏನಾದರೂ ಪ್ರಶ್ನೆ ಇದ್ದರೂ ಕೂಡ ಅದನ್ನು ನೀವು ನಮ್ಮ ವಿಡಿಯೋದಲ್ಲಿ ನೋಡಬಹುದು. ಕುಜದೋಷ ಪರಿಹಾರವನ್ನು ಯಾವ ರೀತಿಯಾಗಿ ಮಾಡಿಕೊಳ್ಬೇಕು, ಕುಂಭ ವಿವಾಹವನ್ನು ಯಾರಿಗೆ ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು ಮತ್ತು ಎಲ್ಲಿ ಮಾಡಬೇಕು, ಇದೆಲ್ಲವನ್ನು ಕೂಡ ನಾನು ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೇನೆ. ಅದೆಲ್ಲವನ್ನು ಕೂಡ ನೀವು ನಮ್ಮ ವಿಡಿಯೋದಲ್ಲಿ ವೀಕ್ಷಿಸಬಹುದು. ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನೋಡಿ, ಮಕರ ರಾಶಿಯವರಿಗೆ ಮುಖ್ಯವಾಗಿ ನಾನು ಹೇಳ್ತಾ ಇದ್ದೇನೆ, ಶನಿಯ ಸಾಡೆಸಾತಿಯ ಕೊನೆಯ ಹಂತದಲ್ಲಿದ್ದೀರಾ. ಶನಿಯ ಸಾಡೆಸಾತಿ ಮುಗಿತಾ ಬಂತು. ಅದು ಸುಮಾರು 2025ರವರೆಗೆ ಮುಂದೆ ಬರುತ್ತೆ. ಕೊನೆಯ ಹಂತನೇ ಹೇಳಬಹುದು ನಾವು. ಯಾಕೆಂದರೆ ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡಿದಾಗ 2025ರಲ್ಲಿ ಪ್ರವೇಶವಾಗ್ತದೆ. ನೀವು ಸಂಪೂರ್ಣವಾಗಿ ಸಾಡೆಸಾತಿಯ ಕಾಲದಿಂದ ಮುಕ್ತರಾಗ್ತೀರಿ. ಇಲ್ಲಿ ಕೊನೆಯ ಹಂತದಲ್ಲಿ ನೀವು ಇರೋದರಿಂದ ಶನಿಯಿಂದ ಅನೇಕ ಉತ್ತಮ ಫಲಗಳನ್ನು ನೀವು ಪಡಿತೀರಾ ಅಂತ ಅನ್ನೋ ಒಂದು ಅಂದಾಜಿದೆ. ಎಷ್ಟೋ ದೊಡ್ಡ ದೊಡ್ಡ ಕೆಲಸಗಳು, ಈಗ ಎಷ್ಟೋ ತೊಂದರೆಯನ್ನು ಆಲ್ರೆಡಿ ಸಾಡೆಸಾತಿಯ ಪ್ರಭಾವದಿಂದ ಅನುಭವಿಸಿದ್ದೀರ. ಅನೇಕ ರೀತಿಯ ಶಾರೀರಿಕ ತೊಂದರೆಯಾಗಿದೆ, ಮಾನಸಿಕ ಕಿರಿಕಿರಿಯಾಗಿದೆ, ಅನಾವಶ್ಯಕ ಜಗಳಗಳಾಗಿವೆ, ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ಯಾವುದೇ ರೀತಿಯ ಯಶಸ್ಸಾಗ್ತಾ ಇಲ್ಲ, ಇದೆಲ್ಲವೂ ಹೌದು. ಆದರೂ ಕೂಡ ಈ ಕೊನೆಯ ಹಂತದ ಚರಣದಲ್ಲಿ ಈ ವರ್ಷಾವಧಿಯಲ್ಲಿ ನಿಮಗೆ ಒಳ್ಳೆಯ ಫಲವನ್ನು ಶನಿ ಕೊಡ್ತಾನೆ. ದೊಡ್ಡ ದೊಡ್ಡ ಕೆಲಸಗಳು, ಮನೆ ಕಟ್ಟುವಂತಹ ಕೆಲಸ, ಮದುವೆಯಾಗುವ ಯೋಗ, ಉದ್ಯೋಗದಲ್ಲಿ ಅನಿರೀಕ್ಷಿತ ಬದಲಾವಣೆ ಮತ್ತು ಬಡ್ತಿ, ಯಾವುದಾದ್ರೂ ದೊಡ್ಡ ಕೆಲಸಕ್ಕೆ ನೀವು ಕೈ ಹಾಕ್ತೀರಾ, ಇದೆಲ್ಲವೂ ಕೂಡ ಸಾಧ್ಯತೆ ಶನಿಯಿಂದ ಇರುತ್ತೆ. ಹಾಗಾಗಿ ಅದರ ಜೊತೆಗೆ ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ನಾನು ಆಗಲೇ ಹೇಳಿದ್ನಲ್ಲ, ಸಾಕಷ್ಟು ಕಷ್ಟ ನಷ್ಟವನ್ನು ಅನುಭವಿಸಿದ್ದೀರಾ. ಈ 2024ರಲ್ಲಿ ಈ ಕಷ್ಟ ನಷ್ಟ ಸ್ವಲ್ಪ ಕಡಿಮೆ ಆಗುತ್ತೆ. ಮನಸ್ಸಿಗೆ ಸುಖ ಶಾಂತಿ ಸಮಾಧಾನ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ. ವ್ಯಾಪಾರ ಕೂಡ ಅಭಿವೃದ್ಧಿ ಆಗುತ್ತೆ. ಉದ್ಯೋಗದಲ್ಲಿ ನಿಮ್ಮ ಸಹೋದ್ಯೋಗಿಗಳು ನಿಮಗೆ ತುಂಬ ಗೌರವವನ್ನು ಕೊಡ್ತಾರೆ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಮಾತನ್ನು ಕೇಳ್ತಾರೆ. ಅದರಿಂದ ನಿಮಗೆ ಒಂದು ಒಳ್ಳೆಯ ಮನಸ್ಸಿಗೆ ಸಂತೋಷಕರವಾಗುತ್ತೆ. ಉದ್ಯೋಗಸ್ಥದಲ್ಲಿ ನೋಡಿ, ವಿಶೇಷವಾಗಿ ಈ ದಿನಸಿ ಅಂಗಡಿ ಅಂದರೆ ಕಿರಾಣಿ ಅಂಗಡಿ ಅಂತ ಹೇಳ್ತೀವಲ್ಲ, ಮತ್ತು ಸಗಟು ವ್ಯಾಪಾರ, ಹೋಲ್ಸೇಲ್ ವ್ಯಾಪಾರಸ್ಥರಿಗೆ ತುಂಬ ಅನುಕೂಲಕರವಾಗಿರುವಂಥ ಕಾಲ. ಹಾಗಾಗಿ ಮಕರ ರಾಶಿಯವರಿಗೆ 2024 ವ್ಯಾಪಾರದಲ್ಲಿ ಒಳ್ಳೆಯ ಫಲವನ್ನು ತೆಗೆದುಕೊಳ್ತೀರಾ. ಅದರ ಜೊತೆಗೆ ಪರೀಕ್ಷೆಯಲ್ಲೂ ಕೂಡ ಯಶಸ್ಸನ್ನು ಗಳಿಸುವ ಸಾಧ್ಯತೆ ಇದೆ. ಯಾಕೆಂದರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನೀವು ಮೇಲಿಂದ ಮೇಲೆ ಕೊಡ್ತಾ ಇದ್ದರೆ ಎಷ್ಟೋ ಸಾರಿ ಅದರಲ್ಲಿ ಯಶಸ್ಸು ಸಿಗ್ತಾನೆ ಇರೋದಿಲ್ಲ. ಸೊ ಮೇಲಿಂದ ಮೇಲೆ ಕೊಟ್ಟು ನೀವು ಬೇಜಾರಾಗಿರ್ತಾರೆ. ಆದರೂ ಕೂಡ ಇನ್ನೂ ಪ್ರಯತ್ನವನ್ನು ಮಾಡಿ, ಒಳ್ಳೆಯ ಪ್ರಯತ್ನವನ್ನು ಮಾಡಿ, ಖಂಡಿತವಾಗಿಯೂ ನಿಮಗೆ ಈ ವರ್ಷ ಯಶಸ್ಸು ಸಿಗುತ್ತೆ. ಹಣದ ವಿಷಯದಲ್ಲಿ ಸ್ವಲ್ಪ ಮಟ್ಟಿನ ಆತಂಕ ಇರಲಿಕ್ಕೆ ಸಾಧ್ಯತೆ ಇರುತ್ತೆ. ಸ್ವಲ್ಪ ಹಣದಲ್ಲಿ ಏರುಪೇರನ್ನು ನೀವು 2024ರಲ್ಲಿ ಕಾಣ್ತೀರಾ. ಸ್ವಲ್ಪ ನಷ್ಟವಾಗುವಂತಹ ಸಂಭವ ಕೂಡ ಇರುತ್ತೆ. ಅನಾವಶ್ಯಕವಾಗಿ ಖರ್ಚಾಗುವಂತಹ ಸಂಭವ ಇರುತ್ತೆ. ಸೊ ಆ ವಿಷಯದಲ್ಲಿ ಸ್ವಲ್ಪ ಮುಂಜಾಗರೂಕತೆಯನ್ನು ನೀವು ವಹಿಸಿಕೊಂಡ್ರೆ ಒಳ್ಳೆಯದಾಗಿರುತ್ತೆ. ಸ್ವಲ್ಪ ಈ 2024ರ ಅವಧಿಯಲ್ಲಿ ನೋಡಿ, ಮಕರ ರಾಶಿಯವರಿಗೆ ತೃತೀಯದಲ್ಲಿರುವಂಥ ರಾಹುವಿನಿಂದ ಬಂಧು ಮಿತ್ರರೊಂದಿಗೆ, ಅಣ್ಣ ತಮ್ಮಂದಿರೊಂದಿಗೆ, ವಿಶೇಷವಾಗಿ ನಮ್ಮ ಆಪ್ತೇಷ್ಟರೊಂದಿಗೆ ಮನಸ್ತಾಪವಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಆ ವಿಷಯದಲ್ಲಿ ಜಾಗ್ರತೆಯನ್ನು ವಹಿಸಿ, ಮಾತು ಬೆಳೆಯದಂತೆ ನೋಡಿಕೊಳ್ಳಿ. ವಿಷಯವನ್ನು ಅಷ್ಟಕ್ಕೆ ಬಿಟ್ಟರೆ ನಿಮಗೂ ಕೂಡ ಒಳ್ಳೆಯದು. ಬಾಂಧವ್ಯ ಹದಗೆಡೋದಿಲ್ಲ. ಬಾಂಧವ್ಯವನ್ನು ಕೆಡಿಸ್ಕೊಳ್ಬೇಡಿ, ಅದರಿಂದ ನಿಮಗೆ ಖಂಡಿತವಾಗಿಯೂ ನಷ್ಟವಾಗುತ್ತೆ. ಬಾಂಧವ್ಯ ಸರಿಯಾಗಿರುವಂತೆ ನೀವು
ನೋಡಿಕೊಳ್ಳಿ. ಜೊತೆಗೆ ನಿಮಗೆ ವಿವಾಹದ ಯೋಗ, ಒಂದು ವೇಳೆ ಅವಿವಾಹಿತರಿದ್ದರೆ ವಿವಾಹದ ಯೋಗ ಕೂಡ ಚೆನ್ನಾಗಿರುತ್ತೆ. ಒಳ್ಳೆಯ ಉದ್ಯೋಗ ಅಂತಂದರೆ ಉದ್ಯೋಗದಲ್ಲಿ ಬಡ್ತಿ ಅಂದರೆ ಪ್ರಮೋಷನ್ ಯೋಗ ಕೂಡ ನಿಮಗೆ ಬರುತ್ತೆ. ನಾನು ಆಗಲೇ ಹೇಳಿದೆ, ನಿಧಾನತೆಯನ್ನು ಬಿಟ್ಟು ಸ್ವಲ್ಪ ಫಾಸ್ಟಾಗಿ ಕೆಲಸವನ್ನು ಮಾಡಿಕೊಳ್ಳಿ, ಆಲಸ್ಯವನ್ನು ಕಡಿಮೆ ಮಾಡಿಕೊಳ್ಳಿ. ಹಾಗಾಯಿತು ಅಂತಂದರೆ ಈ ನಾನು ಹೇಳಿದಂಥ ಎಲ್ಲ ಒಳ್ಳೆಯ ಫಲ ನಿಮಗೆ ಸಿಗಲಿಕ್ಕೆ ಸಾಧ್ಯತೆ ಇರುತ್ತೆ. ಮತ್ತು ಕುಟುಂಬ ವಿಷಯದಲ್ಲಿ ಸ್ವಲ್ಪ ಆಸಕ್ತಿಯನ್ನು ವಹಿಸಿ, ಅಂದರೆ ಕುಟುಂಬದ ಮೇಲೆ ನಿಮ್ಮ ಗಮನ ಇರಲಿ. ಮಕ್ಕಳಿರಬಹುದು, ಹೆಂಡರಿರಬಹುದು, ಅಥವಾ ತಂದೆ ತಾಯಿ ಇರಬಹುದು. ಇಲ್ಲಿ ಸ್ವಲ್ಪ ಕುಟುಂಬವನ್ನು ಬಿಟ್ಟು ಬೇರೆ ಕಡೆಗೆ ಹೋಗಬೇಡಿ ಅಂತಂದರೆ ಸ್ವಲ್ಪ ಕುಟುಂಬದ ಕಡೆ ಜಾಸ್ತಿಯಾಗಿ ಲಕ್ಷ್ಯವನ್ನು ವಹಿಸಿ. ಅದರಿಂದಲೂ ಕೂಡ ಒಳ್ಳೆಯ ಲಾಭವನ್ನು ನೀವು ಪಡಿಬಹುದು. ಮತ್ತು ಈ ವರ್ಷ ಪೂರ್ತಿಯಾಗಿ ಈ ಯಾವುದೇ ತರಹದ ತೊಂದರೆಗಳು ವಿಶೇಷವಾಗಿ ನಿಮ್ಮನ್ನು ತೊಂದರೆ ಮಾಡಬಾರದು, ಕಡಿಮೆ ಮಾಡಿಕೊಳ್ಬೇಕು ಅಂತಂದರೆ ಈ ವರ್ಷ ಪೂರ್ತಿಯಾಗಿ ನೀವು ಶನಿ ಮತ್ತು ರಾಹುವಿನ ಉಪಾಸನೆಯನ್ನು ಮಾಡಿಕೊಳ್ಳಿ. ಉಪಾಸನೆ ಅಂತಂದರೆ ಸಂಬಂಧಪಟ್ಟಂಥ ಸ್ತೋತ್ರಾದಿಗಳನ್ನು ಹೇಳ್ಕೊಳ್ಳಿ. ಶನಿದಿಗೆ ಸಂಬಂಧಪಟ್ಟಂಥ ದಾನವನ್ನು, ಎಳ್ಳನ್ನು ಕಪ್ಪು ಬಟ್ಟೆಯಲ್ಲಿ ಇಟ್ಟುಬಿಟ್ಟು ಯಾವುದಾದ್ರೂ ದೇವಸ್ಥಾನದಲ್ಲಿ ಅಮಾವಾಸ್ಯೆಯ ದಿವಸ ದಾನವನ್ನು ಮಾಡಿ. ಅದರಿಂದ ಶನಿ ದೋಷ ಪರಿಹಾರವಾಗುತ್ತೆ. ರಾಹು ದೋಷವನ್ನು ಪರಿಹಾರ ಮಾಡಿಕೊಳ್ಳಿ. ರಾಹುವಿಗೆ ಸಂಬಂಧಪಟ್ಟಂಥ ಮಂತ್ರವನ್ನು ಪ್ರತಿನಿತ್ಯ ಹೇಳ್ತಾ ಬನ್ನಿ. ಅಥವಾ ನಾಗಪೂಜೆಯನ್ನು ಮಾಡಿ ಪ್ರತಿ ಮಂಗಳವಾರದ ದಿವಸ. ಅದರಿಂದಲೂ ಕೂಡ ರಾಹು ದೋಷ ಪರಿಹಾರವಾಗುತ್ತೆ. 2024 ಸಂಪೂರ್ಣವಾಗಿ ನಿಮಗೆ ಅನುಕೂಲಕರವಾಗಿ